ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಬ್ಬಬ್ಬಬ್ಬಬ್ಬ, ಸ್ಕೈ ಸೂರ್ಯಕುಮಾರ್ ಯಾದವ್ ಏನು ಆಡ್ತಾರೆ ಗುರು. ವರ್ಲ್ಡ್ ನಂಬರ್ 1 T20 ಬ್ಯಾಟ್ಸ್ಮನ್ ಅಂತ ಯಾಕೆ ಅಂತ ಇವರು ಪ್ರೂವ್ ಮಾಡೋದೇ ಬೇಕಿಲ್ಲ. ಬಟ್ ಆದರೆ ಇವತ್ತು ನೋಡ್ಕೊಳಂಗೆ ಹೊಡೆದ್ರು ಗುರು. ಎಲ್ಲರೂ ಆ ಕಡೆ ಸ್ಕೈಗೆ ನೋಡ್ತಿದ್ರು ಬಾಲರ್ಸು, ಇವರು SRH ಬಾಲರ್ಸು. ಬಟ್ ಏನು ಕ್ರೇಜ್ ಬ್ಯಾಟಿಂಗ್ ಗುರು ಸ್ಕೈ ಅವ್ರ ಕಡೆಯಿಂದ. ಅಬ್ಬಬ್ಬ, ಕಾಲೆಲ್ಲ ನೋವಿತ್ತು, ಕಾಲು ಅಂದರೆ ಲೈಕ್ ಓಡೋಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲೂ. ಬರೀ 4-6 ಹೊಡೆದು 102 ರನ್ನು ಗುರು. ಬಬ್ಬಬ್ಬಬ್ಬಬ್ಬ, ಅನ್ಬಿಲೀವೇಬಲ್ ಬ್ಯಾಟಿಂಗ್ ಅಪ್ಪ ಸ್ಕೈ ಅವ್ರ ಕಡೆಯಿಂದ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. 4 ವಿಷಯಗಳಿದೆ, 3 ಸಿಹಿ ಸುದ್ದಿ, 1 ಕಹಿ ಸುದ್ದಿ ಅಂತ ಅಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ತಿದೆ ಅಂತ. ಸೊ 3 ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲು ಆ್ಯಸ್ ಎ RCB ಫ್ಯಾನು ಫುಲ್ಲು ಖುಷಿ ಮುಂಬೈ ಗೆದ್ದಿದ್ದು. ಆ್ಯಂಡ್ ಸೆಕೆಂಡ್ ಸಿಹಿ ಸುದ್ದಿ ಏನಪ್ಪ ಅಂದರೆ ಸ್ಕೈ ಅಣ್ಣ ಈ ಥರ ಆಡ್ತಿರೋದು. ಆ್ಯಂಡ್ ಥರ್ಡು ಮೋಸ್ಟ್ ಇಂಪಾರ್ಟೆಂಟು, ಹಾರ್ದಿಕ್ ಪಾಂಡ್ಯ, ನಮ್ಮ ಪಾಂಡ್ಯ ಅಣ್ಣ ಫಾರ್ಮಿಗೆ ಬಂದಿರೋದು. ಬಾಲಿಂಗಲ್ಲಿ, ಬ್ಯಾಟಿಂಗಲ್ಲಿ ಬರ್ತಾರೆ. ಯಾಕಂದರೆ ಆಬ್ವಿಯಸ್ಲಿ ಫಾರ್ಮಲ್ಲಿ ಅಂದರೆ ಬಾಲಿಂಗಲ್ಲಿ ಆಡಿದ್ರೆ, ಬಾಲಿಂಗಲ್ಲಿ ಒಂದು ವಿಕೆಟ್ಸ್ ತೆಗೆದ್ರೆ ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಗುರು. ಸೊ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಬ್ಯಾಟಿಂಗಲ್ಲೂ ಒಂಚೂರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ 3 ಸಿಹಿ ಸುದ್ದಿ ಗುರು. ಈ ಕಡೆ ಕಹಿ ಸುದ್ದಿ ಅಂತಲ್ಲ, ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಯಾಕಂತಂದರೆ ರೋಹಿತ್ ಶರ್ಮಾ ಅಣ್ಣ ಅವರು ನಮ್ಮ ಕಾಕ ಆ್ಯಕ್ಚುಲಿ. ಸೊ ರೋಹಿತ್ ಶರ್ಮಾ ಕಾಕ ಯಾಕೆ ಏನು ಗೊತ್ತಿಲ್ಲ ಏನಾಗ್ತಿದೆ ಅಂತ. ಫಸ್ಟ್ ಹಾಫಲ್ಲಿ ಸಕ್ಕತ್ತಾಗಿ ಆಡ್ತಿದ್ರು ಗುರು. 297 ರನ್ ಏನೋ ಹೊಡೆದವ್ರೆ. ಇವಾಗ ನೆಕ್ಸ್ಟ್ ಒಂದು 6 ಇವಾಗ 5 ಮ್ಯಾಚ್ ಆಯ್ತಲ್ಲ, 12 ಮ್ಯಾಚು. ಸೊ ಈ 5 ಮ್ಯಾಚಲ್ಲಿ ಅವ್ರ ಎವ್ರೇಜ್ ಜಸ್ಟ್ 6 ಗುರು. ಸೊ ಒಂಥರ ಭಯ ಆಗ್ತಿದೆ. ಇವಾಗ T20 ವರ್ಲ್ಡ್ ಕಪ್ ಬೇರೆ ಸ್ಟಾರ್ಟು, ನಮ್ಮ ಇಂಡಿಯಾದ ಕ್ಯಾಪ್ಟನ್ ಬೇರೆ ರೋಹಿತ್ ಶರ್ಮಾ ಅವರು. ಸೊ ಈ ಥರ ಆಡಿದ್ರೆ ಏನು ಮಾಡೋಣ ಅಂತ. ಯೂಶ್ವಲಿ ಹೆಂಗಂತಂದರೆ ಈ ಥರ ಬ್ಯಾಟ್ಸ್ಮನ್ಸ್ ಅಂದರೆ ಈ ಥರ ಪ್ಲೇಯರ್ಸು, ದಿಗ್ಗಜ ಪ್ಲೇಯರ್ಸ್ ಇವರೆಲ್ಲ. ಸೊ ಇವರು ಅಂದರೆ T20 ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಭರವಸೆ ಅಂತೂ ಇರುತ್ತೆ. ಸೊ ನೋಡಬೇಕು ಗುರು ಹೆಂಗ್ ಮಾಡ್ತಾರೆ, ಏನು ಕತೆ ಅಂತ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪ್ನಿಂಗ್ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್. ಗುರು, ನಾನು RCB ಫ್ಯಾನ್ ಅಂತ ನಿಮ್ಗೆಲ್ಲ ಗೊತ್ತು. ಸೊ ಆ್ಯಸ್ ಎ RCB ಫ್ಯಾನ್ ಆಗಿ ಮಾತಾಡಬೇಕು ಅಂದರೆ ಈ ಮ್ಯಾಚ್ ಮಾತ್ರ ಅಲ್ಟಿಮೇಟ್ ಗುರು. ಮುಂಬೈ ಗೆದ್ದಿದ್ದು ನಮ್ಗಂತೂ ಫುಲ್ಲು ಖುಷಿ. ಸಂತೋಷ. ಅದು ಈ ಥರ ಹೊಡೆದು ಗೆದ್ದಿರೋದು ಅಂದರೆ ಲೈಕ್ ಆಲ್ಮೋಸ್ಟ್ ನೆಟ್ ರನ್ ರೇಟ್ ಎಲ್ಲ ಸ್ವಲ್ಪ ಡೌನ್ ಅಂತೂ ಆಗಿದೆ ಇವ್ರದ್ದು, ಹೈದರಾಬಾದ್ ಅವ್ರದ್ದು. ಸೊ ಇವಾಗ ಅವ್ರದ್ದು 11ರಲ್ಲಿ 6 ಗೆದ್ದಂಗಾಯ್ತು. ಒಂಥರ ಹೆಂಗಾಗಿದೆ ಅಂದರೆ ಇವಾಗ ಪಾಯಿಂಟ್ಸ್ ಟೇಬಲ್ಲು ಲಿಟ್ರಲಿ ತಕ್ಕದಿಮಿತ ಆಗಿದೆ ಗುರು. ಹಾವು ಏಣಿ ಆಟ ಒಂಥರ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಟಾಪ್ 2 KKR ಆ್ಯಂಡ್ RR ಬಿಟ್ಟರೆ ಬೇರೆಯವ್ರಿಗೆ ಅಂದರೆ ಗೊತ್ತಿಲ್ಲ ಬೇರೆ ಯಾರು ಬರ್ತಾರೆ ಯಾರಿಲ್ಲ ಅಂತ. 3rd ಪೊಸಿಷನ್ಗೆ ಯಾರು ಬರ್ತಾರೆ, 4th ಪೊಸಿಷನ್ಗೆ ಯಾರು ಬರ್ತಾರೆ ಅಂತ ಏನೂ ಗೊತ್ತಿಲ್ಲ ಗುರು. ಬಟ್ ಇವತ್ತಿನ ಮ್ಯಾಚು ಒಂಥರ ಸಖತ್ತಾಗೇ ಇತ್ತು. ಯಾಕೆಂದರೆ ಸ್ಕೈ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗು, ಹಾರ್ದಿಕ್ ಪಾಂಡ್ಯ ನೆಕ್ಸ್ಟ್ ಲೆವೆಲ್ ಬೌಲಿಂಗು ಗುರು. ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಏನು ಹೇಳೋಣ ಅಂದರೆ, ಫಸ್ಟ್ 2 ಓವರ್ 22 ರನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ 2 ಓವರು 9 ರನ್ ಕೊಟ್ಬಿಟ್ಟು 3 ವಿಕೆಟ್ ತೆಗಿತಾರೆ. ಸೊ ಕ್ರೇಜಿ ಅನ್ಸಲ್ವಾ ಹಾರ್ದಿಕ್ ಪಾಂಡ್ಯ? ಅದೇ ಅವರು ಒಂಥರ ಬ್ಯಾಕ್ ಟು ಫಾರ್ಮ್ ಅಂತಲೇ ಹೇಳ್ಬೋದು ಗುರು. ಇದು ಆಕ್ಚುಲಿ ಚೆನ್ನಾಗಿರೋದು ಗುರು. ಓವರ್ ಆಲ್ ಆಗಿ ಸಮರಿ ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ. ಯಾಕಪ್ಪ ಅಂದರೆ ವಾಂಖೇಡೆ ಸ್ಟೇಡಿಯಮಲ್ಲಿ ಆಬ್ವಿಯಸ್ಲಿ ಡ್ಯೂ ಬರೋದ್ರಿಂದ ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಈ ಕಡೆ ನೋಡಿದ್ರೆ SRH ಅವರು ಓಪನಿಂಗ್ ಪೇರ್ ಹೆಂಗಿದೆ ಅಂದರೆ ಫುಲ್ಲು ಗೆದ್ಬಿಟ್ಟು ಆಡ್ತಾರೆ. ಗೊತ್ತಲ್ಲ, ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರೇವಿಸ್ ಹೆಡ್. ಸೊ ಅವರಿಬ್ಬರು ಭಯಾನಕ ಬ್ಯಾಟ್ಸ್ಮನ್ಸ್ ಅಪ್ಪ. ಇಬ್ಬರು ಹೊಡಿತಾ ಹೋದರೆ 125 ಎಲ್ಲ ಹೊಡೆದಿದ್ರು ಗುರು. ಸೊ ಎಲ್ಲರೂ ಕ್ವಶನ್ ಮಾಡ್ತಿದ್ರು ಯಾಕಪ್ಪ SRHನ ಫಸ್ಟ್ ಬ್ಯಾಟಿಂಗ್ಗೆ ಕಳಿಸಿದ್ರಿ ಅಂತ. ಬಟ್ ಆದರೆ ಕ್ರೇಜಿ ಬೌಲಿಂಗ್ ಮಾಡಿದ್ರು ಗುರು ಮುಂಬೈ ಅವರು. ಅನ್ಬಿಲೀವೇಬಲ್ ಬೌಲಿಂಗ್ ಅಪ್ಪ. ಯಾಕಪ್ಪ ಅಂತಂದರೆ ಫಸ್ಟು ಇವ್ರು ಕಾಂಬೋಸ್ ಅಂತ, ಅನ್ಶುಲ್ ಕಾಂಬೋಸ್ ಅಂತ ಒಬ್ರನ್ನ ಆಡಿಸ್ತಾರೆ ಮುಂಬೈ ಅವರು. ಅಣ್ಣ ಚೆನ್ನಾಗಿ ಬೌಲಿಂಗ್ ಮಾಡಿದ್ರ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಟ್ರೇವಿಸ್ ಹೆಡ್ ಅವ್ರನ್ನ ಔಟ್ ಮಾಡಿದಾಗ ನೋ ಬಾಲ್ ಗುರು. ಅದು ಬೋಲ್ಡ್ ಮಾಡಿದ್ರು, ಕ್ರೇಜಿಯಾಗಿ ಬೋಲ್ಡ್ ಇತ್ತದು. ಬಟ್ ನೋ ಬಾಲು, ಏನು ಮಾಡೋಣ, ನೋ ಬಾಲ್ ಆಯಿತು. ಅದ್ರ ನೆಕ್ಸ್ಟ್ ಬಾಲ್ 4 ಹೊಡೆದ್ರು, ಆ 4 ನೋ ಬಾಲು. ಸೊ ಏನಪ್ಪ ಅಂದರೆ ಚೆನ್ನಾಗಿ ಆಗ್ತಿದ್ರು. ನುವಾನ್ ತುಷಾರ್ ಆ್ಯಂಡ್ ಇವರು ಕಾಂಬೋಸ್ ಅವರು ಇಬ್ಬರು ಸಖತ್ತಾಗಿ ಆಗ್ತಿದ್ರು. ಮಿಡ್ಲಲ್ಲಿ ಬುಮ್ರಾ 1 ಓವರ್ ಹಾಕಿದ್ರು. ಸೊ 4 ಓವರ್ಗೆ 32 ರನ್ ಇದ್ರು ಗುರು. ಬಟ್ ಈ ಪಾರ್ಟ್ನರ್ಶಿಪ್ಪು ಮುರಿಯೋಕ್ಕೆ ಒಂದು ಸಾಧ್ಯವಾಗಿದ್ದು ಅಂತಂದರೆ ಬುಮ್ರಾ ಅವ್ರ ಕಡೆಯಿಂದ ಗುರು. ಆಬ್ವಿಯಸ್ಲಿ ಬುಮ್ರಾ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೊ ಬಂದುಬಿಟ್ಟು ಒಂದು ಟೆಸ್ಟ್ ಲೆಂತ್ ಹಾಕ್ಬಿಟ್ಟು ಅಭಿಷೇಕ್ ಶರ್ಮನ ಔಟ್ ಮಾಡಿದ್ರು. ಇಶಾನ್ ಕಿಶನ್ ಒಳ್ಳೆ ಕ್ಯಾಚ್ ಅಂತಲೇ ಹೇಳ್ಬೋದು ಇಶಾನ್ ಕಿಶನ್ ಅವ್ರ ಕಡೆಯಿಂದ. ಅನ್ಬಿಲೀವೇಬಲ್ ಏನಪ್ಪ ಅಂತಂದರೆ ಪಿಯೂಷ್ ಚಾವ್ಲಾ ಗುರು ಇವತ್ತು ಬೌಲಿಂಗ್ ಮಾಡಿದ್ದು. ಅದು ಯಾವಾಗ ಬರ್ತಾರೆ ಗೊತ್ತಾ? 10th ಓವರ್ ಆದಮೇಲೆ. ಸೊ 10 ಓವರ್ ಆದಮೇಲೆ ಅವರು ಯಾಕೆ 10 ಓವರ್ ಆದಮೇಲೆ ಬಂದರು ಅಂತ ಗೊತ್ತಿಲ್ಲ.
ಅದಕ್ಕಿಂತ ಮೊದಲು ನಮ್ಮ ಕನ್ನಡಿಗ 1 ವಿಕೆಟ್ ಆದಮೇಲೆ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವ್ರು ಬ್ಯಾಟಿಂಗ್ ಬರ್ತಾರೆ. ಅವರಿಂದ ಏನು ಮಾಡೋಕ್ಕಾಗಲಿಲ್ಲ, ಜಾಸ್ತಿ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಅನ್ಶುಲ್ ಕಾಂಬೋಜ್ ಅವ್ರಿಗೆ ಏನು ಗುರು, ಅವ್ರ ಪಾಪ ಅನ್ಸುತ್ತೆ, ವಿಕೆಟೇ ಹೋಗ್ತಿರಲಿಲ್ಲ. ವಿಕೆಟ್ ತೊಗೊಂಡ್ರು ಅಂದರೆ 1 ವಿಕೆಟ್ ಅದೇ ಹೇಳ್ದನಲ್ಲ, ನೋ ಬಾಲ್ ಅದಿದ್ದಾಯಿತು. ಬಟ್ ನುವಾನ್ ತುಷಾರನ್ನು ಕ್ಯಾಚ್ ಬಿಟ್ರು. ಟ್ರೇವಿಸ್ ಹೆಡ್ ಅಣ್ಣಂದು ಏನು ಲಕ್ಕಪ್ಪ, ಇವತ್ತು ಕ್ರೇಜಿ ಲಕ್ ಅಂತಲೇ ಹೇಳ್ಬೋದು. ಬಟ್ ಇವರು ಮಯಾಂಕ್ ಅಗರ್ವಾಲ್ನ ವಿಕೆಟ್ ತೊಗೊಂಡ್ರು ಗುರು ಕಾಂಬೋಜ್ ಅವರು. ಯಪ್ಪ ಅದು ಕ್ರೇಜಿ ಬಾಲ್ ಅದು. ಸ್ವಿಂಕ್ ಅಂತ ಒಳಗಡೆ ಅನ್ನೋಕ್ಕೇನೋ ಇವರು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಆಡಲಿಲ್ಲ ಅಗರ್ವಾಲ್ ಅಣ್ಣ. ಮಯಾಂಕ್ ಅಗರ್ವಾಲ್ ಅಣ್ಣಂದು ಒಂದು ಪ್ಯಾಚ್ ನಡೀತಾನೆ ಇದೆ, ಫಾರ್ಮಲ್ಲಿಲ್ಲ ಮೊದಲೇ. ಸೊ ಇವತ್ತು ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಗುರು. ಅದಾದಮೇಲೆ 10th ಓವರ್ ಆದಮೇಲೆ ಆಬ್ವಿಯಸ್ಲಿ 10 ಓವರ್ಸ್ಗೆ 8 ಫಾರ್ 2 ಇರ್ತಾರೆ. ಪಿಯೂಷ್ ಚಾವ್ಲಾ ಇಂಟ್ರೊಡ್ಯೂಸ್ ಮಾಡ್ತಾರೆ ಗುರು. ಪಿಯೂಷ್ ಚಾವ್ಲಾ ಅಣ್ಣ ಏನು ಬಾಲಿಂಗ್ ಗುರು, ಅದು ಅನ್ಬಿಲೀವೇಬಲ್ ಅಪ್ಪ. ಟ್ರೇವಿಸ್ ಹೆಡ್ ಆ್ಯಂಡ್ ಕ್ಲಾಸೆನ್ ಇಬ್ಬರನ್ನೂ ಔಟ್ ಮಾಡಿಬಿಡ್ತಾರೆ ಗುರು. ಕ್ಲಾಸೆನ್ ಅಣ್ಣಂದು ಹೆಂಗೆ ಬಾಲ್ ಇತ್ತು ಅಂದರೆ ಅದು ಅಲ್ಟಿಮೇಟ್ ಬೌಲ್ ಮಾಡಿದ್ರು. ಸ್ವಲ್ಪ ಎಡ್ಜ್ ಆಗಿಬಿಟ್ಟು ಬೌಲ್ಡ್ ಆಯಿತು. ಬಟ್ ಆ ಬೌಲ್ ಮಾತ್ರ ಅಲ್ಟಿಮೇಟ್. ಯಾಕಂದರೆ ಕ್ಲಾಸೆನ್ ಅಣ್ಣ ಗೊತ್ತಲ್ಲ ನಿಮಗೆಲ್ಲ, ಸ್ಪಿನ್ಗೆ ರಾಪ ನಾಯಿಗೆ ಹೊಡೆದಂಗೆ ಹೊಡಿತಾರೆ. ಬಟ್ ಇವತ್ತು ಮಾತ್ರ ಹೊಡೆಯೋಕ್ಕಾಗಲಿಲ್ಲ. ಪಿಯೂಷ್ ಚಾವ್ಲಾ ಅಣ್ಣ ಸಖತ್ತ ಫಾಕ್ಸ್ ಮಾಡಿದ್ರು ಕ್ಲಾಸೆನ್ ಅಣ್ಣಂಗೆ ಅಂತಲೇ ಹೇಳ್ಬೋದು ಗುರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಪಿಯೂಷ್ ಚಾವ್ಲಾ ಇವ್ರು ನಮ್ಮ ಚಾವ್ಲಾ ಬಾಸ್ ಜೊತೆ ಕೈ ಜೋಡಿಸಿದ್ದು ನಮ್ಮ ಪಾಂಡ್ಯ ಅಣ್ಣ, ಹಾರ್ದಿಕ್ ಪಾಂಡ್ಯ ಅಣ್ಣ. ಏನು ಬಾಲಿಂಗ್ ಗುರು ಇವತ್ತು. ಪಾಂಡ್ಯ ಅಣ್ಣ ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿತೀಶ್ ಕುಮಾರ್ ರೆಡ್ಡಿನ ಔಟ್ ಮಾಡಿದ್ರು. ಸೊ 15 ಓವರ್ವರೆಗೂ ಎಷ್ಟಿತ್ತು ಗೊತ್ತಾ ಸ್ಕೋರು, 120 ಫಾರ್ 5 ಇದ್ದರು ಇವರು SRH ಅವರು. 16th ಓವರ್ ಅಂದರೆ ಸ್ಟ್ರಾಟಜಿ ಟೈಮ್ ಔಟ್ ಆದಮೇಲೆ ಗುರು ವಿಕೆಟ್ ಹೋಗೋದು ಕನ್ಫರ್ಮ್ ಆಗ್ತಿದೆ ಇವಾಗ IPL ಅಲ್ಲಿ. ಅಂದರೆ ಲೈಕ್ ಸ್ಟ್ರಾಟಜಿಕ್ ಟೈಮ್ ಔಟ್ ಆದಮೇಲೆ ನಮ್ಮ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಗುರು. ಏನದು ಬೌಲಿಂಗ್ ಅಂತ. ಇವರು ಶಹಬಾಜ್ ಅಹ್ಮದ್ನ ಔಟ್ ಮಾಡ್ತಾರೆ. ಮಾರ್ಕೋ ಹ್ಯಾನ್ಸನ್ ಬೋಲ್ಡು, ಅದು ಮಾತ್ರ ಕ್ರೇಜಿ ಬೌಲಿಂಗ್ ಗುರು. ಇವರು ಮಾರ್ಕೋ ಹ್ಯಾನ್ಸನ್ ಔಟ್ ಮಾಡಿದ್ದು. ಸೊ ಹಾರ್ದಿಕ್ ಪಾಂಡ್ಯ ಅವರಲ್ಲೇ 2 ವಿಕೆಟ್ ತೊಗೋತಾರೆ. ಶಹಬಾಜ್ ಅಹ್ಮದ್ ಔಟು ಆ್ಯಂಡ್ ಮಾರ್ಕೋ ಹ್ಯಾನ್ಸನ್ ಔಟು ಗುರು. ಸೊ SRH ಡೀಪ್ ಟ್ರಬಲಲ್ಲಿ ಇರ್ತಾರೆ. ಆ ಟೈಮಲ್ಲಿ ಇವ್ರು ಬರ್ತಾರಪ್ಪ, ಪ್ಯಾಟ್ ಕಮಿನ್ಸ್ ಅದೇ ಒಂಥರ ಏನೋ ಒಂದು ಕ್ಯಾಮಿಯೋ ಅಂತಾರಲ್ಲ, ಆ ಥರ ಕ್ಯಾಮಿಯೋ ಆಡ್ಬಿಟ್ಟು ಸೊ ತಳ್ತಾರೆ ಸ್ಕೋರ್ನ. SRH ಅವ್ರ ಸ್ಕೋರ್ನ 173ವರೆಗೂ ತಳ್ಬಿಡ್ತಾರೆ. 17 ಬಾಲು 35 ರನ್ ಹೊಡಿತಾರೆ ಗುರು. 2 4 2 6. ಸೊ ಪುಷ್ ಮಾಡ್ತಾರೆ 173ವರೆಗೂ. ಸೊ ಓವರಾಲ್ ಆಗಿ SRH ಅವರು ಫಸ್ಟ್ ಇನ್ನಿಂಗ್ಸಲ್ಲಿ 173 ಫಾರ್ 8 ಹೊಡಿತಾರೆ ಗುರು. ಸೊ ಮುಂಬೈ ಅವರಿಗೆ 174 ಟಾರ್ಗೆಟು. ಈ ಡ್ಯೂ ಇರೋದ್ರಿಂದ ಈಸಿ ಚೇಸ್ ಅಂತಲೇ ಅನಿಸಿತ್ತು ಗುರು. ಸರಿಯಪ್ಪ ಅಪ್ಪ ನಮಸ್ಕಾರ ಗುರು. 174 ಆ ಥರ ಏನು ಬೃಹತ್ ಮೊತ್ತ ಅಲ್ಲ ಗುರು. ಆಬ್ವಿಯಸ್ಲಿ ವಾಂಖೇಡೆ ಸ್ಟೇಡಿಯಂ ಗೊತ್ತಲ್ಲ, ಈಸಿ ಚೇಸ್ ಮಾಡ್ಬೋದು. ಸೊ ಡ್ಯೂ ಬರ್ತಿದೆ, ಆ ಥರ ಇರಬೇಕಾದ್ರೆ ಈಸಿ ಚೇಸ್ ಮಾಡ್ತಾರೆ ಅಂತ ಮುಂಬೈ ಇಂಡಿಯನ್ಸ್ ಕಡೆಯಿಂದ ರೋಹಿತ್ ಶರ್ಮಾ ಆ್ಯಂಡ್ ಇಶಾನ್ ಕಿಶನ್ ಬರ್ತಾರೆ ಗುರು. ಆಬ್ವಿಯಸ್ಲಿ ಹೆಂಗೆ ಅಂತಂದರೆ ಇಶಾನ್ ಕಿಶನ್ ಅಣ್ಣ ಹೊಡಿಬೇಕು ಅಂತಲೇ ಬರ್ತಾರೆ ಫಸ್ಟ್ಗೆ. ಬಟ್ ಫಸ್ಟ್ ಓವರಲ್ಲೇ ಭುವಿ ಅಣ್ಣ ಒಂಥರ ಲೈನ್ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅನಿಸುತ್ತೆ. ಫಸ್ಟ್ ಓವರಲ್ಲೇ 13 ರನ್ ಬರುತ್ತೆ ಗುರು. ಸೆಕೆಂಡ್ ಓವರಲ್ಲೂ ಮಾರ್ಕೋ ಹ್ಯಾನ್ಸನ್ಗೆ ಕೊಡ್ತಾರೆ. ಮಾರ್ಕೋ ಹ್ಯಾನ್ಸನ್ ಅಣ್ಣಂದು ಲೈನು ಆ ಕಡೆ ಈ ಕಡೆ ಆಗ್ತಿತ್ತು. ಬಟ್ ಇಶಾನ್ ಕಿಶನ್ಗೆ ಒಂದು ಜಾಫಾ ಹಾಕ್ತಾರೆ ಗುರು. ಪೀಚ್ ಆಫ್ ಡೆಲಿವರಿ ಅಂತಾರಲ್ಲ ಆ ಥರ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅದು. ಸೊ ಅದು ಆಡೋಕ್ಕೆ ಆಗಲಿಲ್ಲ ಇಶಾನ್ ಕಿಶನ್ ಅಣ್ಣ. ಮೊದಲೇ ಇಶಾನ್ ಕಿಶನ್ ಅಣ್ಣನ ಫುಟ್ ವರ್ಕ್ ಅಷ್ಟು ಚೆನ್ನಾಗಿಲ್ಲ. ಸೊ ಆಡೋಕ್ಕೆ ಆಗಲಿಲ್ಲ. ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾರೆ ಇಶಾನ್ ಕಿಶನ್ ಅಣ್ಣ. ಅದಾದಮೇಲೆ ಪ್ಯಾಟ್ ಕಮಿನ್ಸ್ ಏನು ಹೇಳೋಣ ಗುರು ಈ ವಯನ್ ಬಗ್ಗೆ. ಪ್ಯಾಟ್ ಕಮಿನ್ಸ್ ಅಣ್ಣಂಗೆ ರೋಹಿತ್ ಶರ್ಮಾ ಕಾಕಂದು ಒಂದು ಇದು ಗೊತ್ತಿದೆ ಅನಿಸುತ್ತೆ. ಏನಂತಾರೆ ಇವರು ಟ್ರೆಂಟ್ ಬೋಲ್ಟ್ಗೆ ಹೆಂಗೆ ಗೊತ್ತಿದೆ ನೋಡಿ. ರೋಹಿತ್ ಶರ್ಮಾ ಅವ್ರದ್ದು ಒಂಚೂರು ಸ್ವಿಂಗ್ ಮಾಡಿದ್ರೆ ಆಡಲ್ಲ, ಹಂಗೆ ಹಿಂಗೆ ಏನೋ ಒಂಥರ ವೀಕ್ನೆಸ್ ಗೊತ್ತಿರುತ್ತೆ ನೋಡಿ. ಆ ಥರ ಪ್ಯಾಟ್ ಕಮಿನ್ಸ್ ಅಣ್ಣಂಗೆ ವೀಕ್ನೆಸ್ ಗೊತ್ತಾಗಿದೆ ಏನೋ ಗೊತ್ತಿಲ್ಲ ಗುರು. ಯಾಕೆ ಅಂದರೆ ಈ ಪ್ಯಾಟ್ ಕಮಿನ್ಸ್ 2 ಸರಿ ಔಟ್ ಮಾಡಿದ್ದಾರೆ ಈ IPL ಅಲ್ಲಿ ರೋಹಿತ್ ಶರ್ಮಾ ಅವ್ರನ್ನ. ಅದು ಒಂಥರ ಸೇಮ್ ಬಾಲ್ ಹಾಕಿದ್ದಾರೆ ಅಂತ. ಗುಡ್ ಲೆಂತ್ ಅಂದರೆ ಲೆಂತ್ಗೆ ಸ್ವಲ್ಪ ಹಿಂದೆ ಟುಪ್ಪಿಸ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಗುರು ಅದು ಬೌಲ್ ಅಂತೂ. ಸೊ ಹೊಡಿಯೋಕ್ಕೆ ಆಗಲಿಲ್ಲ, ಹೊಡೆದ್ರು. ಬಟ್ ಅಂದರೆ ಅದು ಸ್ವಲ್ಪ ಹಿಂಗೆ ಎಡ್ಜ್ ಆಗಿಬಿಟ್ಟು ಹಿಂದೆ ಕ್ಲಾಸಿನ ಈಸಿಯಾಗಿ ಕ್ಯಾಚ್ ಹಿಡಿದ್ಬಿಟ್ರು. ಆ್ಯಂಡ್ ಅದಾದಮೇಲೆ ಗುರು ಭುವಿ ಅಣ್ಣ ಅವರು 1 ವಿಕೆಟ್ ತೆಗೆದ್ರು. ರಮಂದೀರ್ ಅಣ್ಣ ಫಸ್ಟ್ಗೆ ಒಂಚೂರು ಗ್ಲಿಮ್ಸ್ ತೋರಿಸಿದ್ರು, ನಾನು ಕ್ರೇಜಿಯಾಗಿ ಆಡ್ತೀನಿ ಅಂತ. ಬಟ್ ಈ ಮ್ಯಾಚ್ ಆಡೋಕ್ಕಾಗಲಿಲ್ಲ, ಏನು ಕಾಂಟ್ರಿಬ್ಯೂಷನ್ ಬರಲಿಲ್ಲ ನಮಂದೀರ್ ಅಣ್ಣನ ಕಡೆಯಿಂದ. ಸೊ 31 ರನ್ಗೆ 3 ಇರ್ತಾರೆ ಗುರು ಮುಂಬೈ ಅವರು. ನಮಗೆ ಆ್ಯಸ್ RCB ಫ್ಯಾನಾಗಿ ನಮಗೆ ಬಾಯಿಗೆ ಬಂದಿತ್ತು, ಏನು ಗುರು ಈ ಥರ ಆಡ್ತಿದ್ದಾರೆ ಅಂತ. ನಾವು ಫುಲ್ಲು ಯಾಕೆಂದರೆ ಸಪೋರ್ಟ್ ಇವ್ರಿಗಿತ್ತಲ್ಲ, ನಮ್ಮ ಸಪೋರ್ಟು ಮುಂಬೈಗಿತ್ತು. ಯಾಕಪ್ಪ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ. ಸೊ 64% ಮುಂಬೈಗೆ ಸಪೋರ್ಟ್ ಮಾಡ್ತಿದ್ರು ನಮ್ಮ ಕಡೆಯವರು. ಯಪ್ಪ ಬಾಯಿಗೆ ಬಂದಿತ್ತು ಗುರು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ಬಟ್ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಗುರು. ಸ್ಕೈ ಆ್ಯಂಡ್ ತಿಲಕ್ ವರ್ಮಾ ಇಬ್ಬರದ್ದು ಜುಗಲ್ ಬಂದು
ಏನು ಕ್ರೇಜಿ ಬ್ಯಾಟಿಂಗ್ ಆಡ್ತಾರಪ್ಪ ಸ್ಕೈ ಅಣ್ಣ ವರ್ಲ್ಡ್ ನಂಬರ್ 1 T20 ಬ್ಯಾಟ್ಸ್ಮನ್ ಅಂತ ಯಾಕೆ ಹೇಳ್ತಾರೆ ಅಂತ ಇವತ್ತು ನೀಟಾಗಿ ಹೇಳ್ಕೊಟ್ರು ಎಲ್ರೂ. ಪಾಠ ಹೇಳ್ಕೊಟ್ರು ಎಲ್ಲರೂ. ನೋಡ್ರಪ್ಪ ಈ ಥರ ಆಡಬೇಕು, T20ಲಿ ಹೆಂಗೆ ಆಡ್ತಾರೆ ಅಂತ ಹೇಳ್ಕೊಟ್ರು ಗುರು. ಅಂದರೆ ಒಂಥರ ಎಲ್ಲ ಕಡೆನೂ ಹೊಡೆದ್ರಪ್ಪ, ಚಲಾಪಿಲ್ಲಿಯಾಗಿ ಹೊಡೆದ್ರು ಗುರು. ನೋಡಿ ಹೇಗೆ ಹೊಡೆದಾರ ನೋಡಿ. ಸೊ ಸ್ಕೈ ಅಣ್ಣ ಹೊಡಿಬೇಕಾದ್ರೆ ಈ ಕಡೆ ಇವ್ರು ಇದ್ರಲ್ಲ, ಪ್ಯಾಟ್ ಕಮಿನ್ಸು ಮತ್ತು ಭೂವಿ, ಬಾಲರ್ಸು, ನಟರಾಜನ್ ಎಲ್ರಿಗೂ ಹೊಡೆದ್ರು. ಎಲ್ಲರೂ ಹಿಂಗೆ ಮೇಲೆ ನೋಡ್ತವ್ರೆ, ಸ್ಕೈಗೇನೆ ನೋಡ್ತವ್ರೆ, ಏನು ಗುರು ಈ ಥರ ಹೊಡಿತಿದ್ದಾರೆ ಅಂತ. ಹಿಂದೆ ಮಾತ್ರ ಅಲ್ಟಿಮೇಟಾಗಿ ಹೊಡಿತಾರಪ್ಪ ಗುರು. ಅದಕ್ಕೆ ಏನೋ ಒಂದು ಹೆಸರು ಕೊಟ್ಟರು, ಸುಪ್ಲ ಶಾಟ್ ಅಂತೆ. ಏನು ಗುರು ಅದು? ಅಲ್ಲಿ ನಾನೊಂದು ಇದರಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ನೋಡ್ತಿದ್ದೆ. ಆ ಶಾಟ್ನ ಇವರು ಎಲ್ಲಿ ಒಂದು 8th 9th ಅದೇ ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ ಕಲ್ತಿದ್ರಂತೆ. ರಬ್ಬರ್ ಬಾಲ್ ತೊಗೊಂಡು ರಬ್ಬರ್ ಬಾಲ್ ಆಟ ಆಡ್ತಿದ್ರಂದ್ರೆ, ಅವಾಗ ರಬ್ಬರ್ ಬಾಲ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ರಲ್ಲ, ಆ ಬಾಲು ಒಂದು ಹಸಿ ಬಾಲ್ನ ಫುಲ್ ಸ್ಪೀಡಾಗಿ ಹಿಂಗೆ ಹಾಕ್ತಿದ್ರಂದ್ರೆ ಆ ಬಾಲ್ ಕಾಲಲ್ಲಿ ಬಂದರೆ ಹಿಂಗೆ ಅದನ್ನು ಫ್ಲಿಕ್ ಮಾಡಿ ಅದನ್ನು ಸುಪ್ಲ ಶಾಟ್ ಅಂತಾರೆ. ಅಲ್ಟಿಮೇಟಾಗಿ ಹೊಡಿತಾರೆ ಗುರು ಆ ಶಾಟ್ನ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಸೊ ಇವತ್ತು ಆಲ್ಮೋಸ್ಟ್ ಒನ್ ಸೈಡೆಡ್ ಸ್ಕೈ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಗುರು. ಏನು ಆಡಿದ್ರಪ್ಪ ಇವತ್ತು. ಸೊ ಈ ಥರ ಸೆಂಚುರಿ ಬಂದರೆ ಹೆಂಗಾಗುತ್ತೆ ಅಂದರೆ ಕಾನ್ಫಿಡೆನ್ಸು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದು ಆಬ್ವಿಯಸ್ಲಿ T20ಗೆ ಯೂಸ್ ಆಗುತ್ತೆ ಗುರು. ಅಂದರೆ ಯೂಸ್ ಆಗುತ್ತೆ ಅನ್ನೋಕ್ಕೆ ಅವ್ರ ಕಾನ್ಫಿಡೆನ್ಸ್ ಪ್ಲೇಯರ್, ವರ್ಲ್ಡ್ ನಂಬರ್ 1 T20 ಬ್ಯಾಟ್ಸ್ಮನ್ ಅಂತ ಯಾಕಂತಾರೆ, ಇದಕ್ಕೆ ಅಂತಾರೆ ಗುರು. ಅವ್ರು ಹೊಡಿತಾ ಇದ್ರೆ ಮುಂದ್ಗಡೆ ಇರೋ ಬೌಲರ್ಸ್ ಎಲ್ಲ ನಡಗ್ತಾರೆ, ಯಾವ ಕಡೆ ಹೊಡಿಬೇಕು, ಯಾವ ಕಡೆ ಬೌಲಿಂಗ್ ಮಾಡಬೇಕು, ಯಾವ ಕಡೆ ಹೆಂಗೆ ಏನು ಕತೆ ಗುರು, ಎಲ್ಲ ಹಾಕಿದ್ರೂ ಹೊಡಿತಾರಲ್ಲಪ್ಪ ಅಂತ. ಸೊ ಒಂಥರ ನಮ್ಮ ಇಂಡಿಯಾದ ABD ಇದ್ದಂಗೆ ಎಲ್ಲರೂ ಅಂತಾರೆ. ಆಬ್ವಿಯಸ್ಲಿ ನಾನು ABD DOT, ಬಟ್ ಆದ್ರೂ ಇಂಡಿಯಾದಲ್ಲಿ ಈ ಥರ ಒಂದು ಟ್ಯಾಲೆಂಟ್ ಇದೆ ಅಂದರೆ ಪ್ರೋತ್ಸಾಹ ಕೊಡಬೇಕಲ್ಲ. ಸೊ ಸಕ್ಕತ್ತಾಗಿ ಆಡಿದ್ರು ಗುರು. ಆ್ಯಂಡ್ ಮುಂಬೈ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಆ್ಯಂಡ್ RCB ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಗುರು. ಇವಾಗ ಅಂಕಪಟ್ಟಿ ನೋಡೋದಾದ್ರೆ ಆ IPL ಪಾಯಿಂಟ್ಸ್ ಟೇಬಲಲ್ಲಿ SRH ಅವ್ರದ್ದು ಹೆಂಗಾಗಿದೆ ಅಂದರೆ 11ರಲ್ಲಿ 6 ಗೆದ್ದವ್ರೆ. ನಮ್ಮ RCB ಅವ್ರಿಗೆ ಕಂಪೇರ್ ಮಾಡಿದ್ರೆ 11ರಲ್ಲಿ 4 ಗೆದ್ದಿದ್ದೀವಿ. 2 ಮ್ಯಾಚ್ ಅವ್ರು ಎಕ್ಸ್ಟ್ರಾ ಗೆದ್ದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನೆಟ್ ರನ್ ರೇಟ್ ಗುರು -0.065 ಇದೆ SRH ಅವ್ರದ್ದು. ನಮ್ಮದು -0.049, ಅಂದರೆ ಅವ್ರಿಗಿಂತ ನಮ್ಮದೇ ಸ್ವಲ್ಪ ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟು SRH ಯಾರ ಜೊತೆ ಆಡ್ತಾರೆ ಅಂದರೆ LSG ಜೊತೆ. ಅದು ಬ್ಯಾಚ್ ಕ್ರೇಜಿ ಗುರು. ಯಾರು ಗೆಲ್ತಾರೋ ಅವರು ಟಾಪಲ್ಲಿ ಹೋಗ್ತಾರೆ ಅಂತ. ಟಾಪಲ್ಲಿ ಅಂದರೆ 3rd 4th ಪೊಸಿಷನ್ಗೆ ಆಟ ಆಡ್ದಂಗೆ ಲೆಕ್ಕ. ಚೆನ್ನೈ ಅವರು ಸಖತ್ತಾಗಲಿ 3rd ಪ್ಲೇಸಲ್ಲೇ ಕೂತವ್ರು, ಇಲ್ಲ ಅಂತಿಲ್ಲ. ಅವ್ರಿಗೂ ಇವಾಗ RCB ಜೊತೆ ಇದೆ ಅವ್ರದ್ದು ಮ್ಯಾಚು. ಸೊ ನೆಕ್ಸ್ಟ್ 2 ಮ್ಯಾಚ್ ಏನಾದರೂ ಸೋತ್ರೆ ಅವ್ರಿಗೂ ಕುತ್ತಿಗೆಗೆ ಬಂದುಬಿಡುತ್ತೆ. ಸೊ ಈ ಪಾಯಿಂಟ್ಸ್ ಟೇಬಲ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ, ಅಂದರೆ ನಾನು ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.